केपी न्यूज के स्पेशल रिपोर्ट में आप सभी का स्वागत है। मैं हूं पूजा आपके साथ। वर्ष 2024-25 के लिए बीदर जिले के सभी तालुकों में आंगनबाड़ी कार्यकर्ताओं और सहायिकाओं के पद के लिए सीधे आवेदन आमंत्रित किए गए थे। जी हाँ, उम्मीदवारों का आज डीसी कार्यालय में डाक द्वारा साक्षात्कार लिया गया। साक्षात्कार में त्रुटि पाए जाने पर उम्मीदवारों ने केपी न्यूज के माध्यम से अपनी पीड़ा व्यक्त की है। इस दौरान संगठन के प्रमुख नेता स्वामीदास केपानन और प्रकाश हलीखेड़ा ने जिला प्रभारी मंत्री ईश्वर खंड्रे और डीसी शिल्पा शर्मा को मीडिया के माध्यम से संबोधित करते हुए उम्मीदवारों के साथ हुए अन्याय की निंदा की है। उन्होंने चेतावनी दी है कि अगर उनके साथ हुए अन्याय को तुरंत ठीक नहीं किया गया तो मंत्री और जिला कलेक्टर को विरोध प्रदर्शन करने की चेतावनी दी है। केपी न्यूज के कैमरामैन महेश टिक्की का कवरेज। ಹೆಂಗ್ ಮಾಡ್ಬೇಕ್ರಿ ಸರ್? ನಮ್ಗೆ ಇಲ್ಲೂ ಆಗಿಲ್ಲ ಅಂದ್ರೆ ನಮ್ಗೆ ಮುಂದೆ ಏನ್ ಪ್ರೊಸೀಜರ್ ಮಾಡ್ಬೇಕು ಗೊತ್ತಾಗಲ್ಲ. ಹೆಂಗ್ ಬಿಟ್ಟು ಬಿಡ್ಬೇಕು ಸರ್? ಈಗ 2 ವರ್ಷ ತಿರುಗಿದ್ರೆ ಒಂದೂವರೆ ವರ್ಷ ಐತಿ ಸರ್. ನಾವು ಇದೆಲ್ಲ ಜರಕ್ಸ್ ತಗೊಂಡು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗೋದು ನಾವೀಗ ಹ್ಯಾಂಗ್ ಮಾಡ್ಬೇಕು ಸರ್? ಇವತ್ತು ಬೀದರ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತ ಸಹಾಯಕರ ನೇಮಕಾತಿ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ದುರ್ದೈವ, ನಮಗೆ ಒಂದು ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ DC ಅವ್ರು ತಗೋತಾರಂದ್ರೆ ಇದು ಭಾಳ ದುರ್ದೈವ. ನಮ್ದು ಎಷ್ಟು ಸ್ಕ್ಯಾಮ್ ಆಗ್ಲತ್ತದ ನಮ್ಮ ಜಿಲ್ಲೆನಲ್ಲಿ. ತಾಲೂಕಾಧಿಕಾರಿಗಳು ಕನಿಷ್ಠವಾಗಿ ಅರ್ಹತೆ ಉಳ್ತಕ್ಕಂಥ ವ್ಯಕ್ತಿಗಳು ಫಲಾನುಭವಿಗಳಿಗೆ ನ್ಯಾಯಯುತವಾಗಿ ನೇಮಕಾತಿ ಮಾಡಿದ್ರೆ ಇವತ್ತು DC ಅವರು ನೇಮಕಾತಿ ಮಾಡ್ತಕ್ಕಂಥ ಒಂದು ಸಂದರ್ಭದ ಅವಶ್ಯಕತೆ ಬರ್ತಾ ಇರ್ತದೆ. ಇದು ನೋಡಬೇಕಾಗ್ಯದ. ಇದರಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತಾಲೂಕವಾರು ಸ್ಕ್ಯಾಮ್ ಆಗಿದೆ. ಎಷ್ಟು ನಾವು ಕೂಡ ಟಿವಿನಲ್ಲಿ ನೋಡಿವಿ. ಎಷ್ಟು ಅಂಗನವಾಡಿ ಸಹಾಯಕರು, ಸೂಪರ್ವೈಸರು, ಅಲ್ಲಿರ್ತಕ್ಕಂಥ ಬ್ರೋಕರ್ಸ್ಗಳೆಲ್ಲ ಆಡಿಯೋ ಮೂಲಕ ನೀವು ಎಷ್ಟು ದುಡ್ಡು ಕೊಡಬೇಕು, ಇಷ್ಟು ಕೊಟ್ಟರೆ ಆಗ್ತದ, ಇಷ್ಟು ಕೊಟ್ಟರೆ ಆಗ್ತದ ನಾವು ಭಾಳಷ್ಟು ಕೇಳೀವಿ. ಬಟ್ ಇದು ಎಲ್ಲ ಒಂದು ಕಡೆ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಾಗ ಈ ಸಮಸ್ಯೆ ಬಗೆಹರಿತದೆ ಅನ್ನುವಂತಕ್ಕಂಥ ಒಂದು ವಿಚಾರ ಇಟ್ಕೊಂಡಿವಿ. ಆದ್ರೆ ಇವತ್ತು ಎಂಟೈರ್ ಡಿಸ್ಟ್ರಿಕ್ಟ್ ಇವತ್ತು ನೇಮಕಾತಿ ನಮ್ಮ DC ಅವ್ರು ತಗೊಳತ್ತಾರ. ಎಷ್ಟು ದೊಡ್ಡ ದಂಧೆ ಅದ ನೋಡ್ರಿ. ಇದು ನಾಚಿಕೆ ಬರಬೇಕು ಇವತ್ತು ಆಡಳಿತಕ್ಕೆ. ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಹುದ್ದೆಗಳಲ್ಲಿ ಬಹಳಷ್ಟು ಲೋಪ ನಡೆದಿದೆ ಅಂಥೇಳಿ ನಾವು ಸುಮಾರು ಒಂದು ವರ್ಷಗಳಿಂದ ನೋಡ್ತಾ ಇದ್ದೀವಿ. ತಲಾಟಿ, ಗಿರ್ದವರ್, ಆಮೇಲೆ ನಾಡ್ ತಹಸೀಲ್ದಾರ್, ಆಮೇಲೆ ನಮ್ಮ AC ಅವರಾಗಲಿ ಪ್ರತಿಯೊಬ್ಬ ಸಂಬಂಧಪಟ್ಟಿನ ಅಧಿಕಾರಿಗಳು ನಮಗೆ ಹಿಂಗೆ ಒಂದು ಅನ್ಯಾಯ ಆಗ್ಯದಂತ ಹೋದಾಗ ಯಾರೂ ಅದು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲ ಕಡೆ ಭ್ರಷ್ಟಾಚಾರ ನಡೆದವು. ಇದು ಖಂಡಿತವಾಗಿ ನಾವು ಹೇಳ್ತೀವಿ, ಇದನ್ನು ನಾವು ಖಂಡಿಸ್ತೀವಿ ನೋಡಿ. ಯಾಕಂದ್ರೆ ಬಾಬಾ ಸಾಹೇಬ್ರ ಕನಸು ಏನಿತ್ತು, ಕಟ್ಟೆ ಕಡೆ ಮನುಷ್ಯ, ಗರೀಬ್ ಮನುಷ್ಯ, ಅವನಿಗೆ ಶಿಕ್ಷಣ ಪಡಿಬೇಕವ, ಅವನಿಗೆ ಶಿಕ್ಷಣ ಸಿಗಬೇಕು, ತಾರತಮ್ಯ ಹೋಗಬೇಕು, ಜಾತ್ಯತೀತ ಹೋಗಬೇಕು, ಎಲ್ಲರೂ ಸಮಾನರಾಗಬೇಕು. ಬಸವಣ್ಣವ್ರದ್ದು ಇದೇ ಕನಸಿತ್ತು, ಬಾಬಾ ಸಾಹೇಬ್ರದ್ದು ಇದೇ ಸಂವಿಧಾನ. ಏನಂತಂದ್ರೆ ಕಟ್ಟಿ ಕಡೆ ಮನುಷ್ಯನು ಬಂದು ಅವನಿಗೆ ಒಂದು ನ್ಯಾಯ ಸಿಗಬೇಕು, ಅವ ಸ್ವಾವಲಂಬಿತ ಆಗಬೇಕು, ನೌಕರಿಯಾಗಿ ಇನ್ನೊಬ್ರಿಗೆ ಆಧಾರ ಆಗಬೇಕು ಅಂತ ಹೇಳಿ ಇತ್ತು. ಹೀಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲವನ್ನು ಮುಗಿದು EC ಅವರು, ತಹಸೀಲ್ದಾರು, EA ಪ್ರತಿಯೊಬ್ಬರು ಅಧಿಕಾರಿಗಳು ಮುಗಿದು ಆಲ್ರೆಡಿ ಬಂದದ ಜಿಲ್ಲಾಧಿಕಾರಿಗಳು ಡಿಸ್ಟಿಕ್ಕಿಗೆ ಬಾಸ್, ಒಂದು ರಾಜ್ಯ ಅಂತ ಹೇಳ್ಬೋದು ನಾವು. ನನ್ನ ಹೆಸರು ಗೋದಾವರಿ ರಮೇಶ್ ಮೇತ್ರ ಅಂತ. ನಾವು ಬಸವ ಕಲ್ಯಾಣ ತಾಲೂಕು CDP ಆಫೀಸ್ ಬಸವ ಕಲ್ಯಾಣ ಗೋರ್ಟಾ ಗ್ರಾಮದವ್ರು. ನಾವು ಈ ಲೆಟರ್ ನೋಡ್ರಿ ಇವತ್ತು ಕರೆದು, ಇವತ್ತಿನ ಡೇಟ್ ಇದು, ಇವತ್ತು ಬಂದಿಂದ ಇದು ಇವತ್ತು 10:30 ನಮಗೆ ರೀ. ನಾವು ಅಲ್ಲಿಂದ ಬರ್ಬೇಕು ಯಾವಾಗ್ರಿ ಇಲ್ಲಿಗೆ, ಅದೊಂದು ಸಮಸ್ಯೆ. ಈಗ ಒಳಗೆ ಹೋದೇವ್ರಿ ನಾವು ನಮ್ಮ ಸಮಸ್ಯೆ ಹೇಳತ್ತಿದ್ದೇವ್ರಿ. ನಾವೇನು ಅಬ್ಜೆಕ್ಷನ್ ಏನು ಹಾಕಿದೆವು, ನಮ್ಮದು ತಾತ್ಕಾಲಿಕ ಇಷ್ಟು ನಮ್ದಾಗಿದ್ರಿ ಮೊದಲು. ಈಗೇನು ನಾವು ಅಬ್ಜೆಕ್ಷನ್ ಹಾಕಿದೇವಿಲ್ಲ ರೀ ಅವರಿಗೆ, ಮರು ತಾತ್ಕಾಲಿಕ ಬೇರೆಯವ್ರದ್ದಾಗಿದ್ರಿ. ಅವ್ರದ್ದು ವಾಸಸ್ಥಳ ಎಕ್ಸ್ಪೈರ್ ಡೇಟ್ ರೀ. ಅವ್ರೇನು ನಮ್ಮದು ಕೇಳಲೇ ಹೋಗ್ಯಾರಿ ಸರ್, ಅವ್ರದ್ದೇ ಹೇಳತ್ತಾರೆ ಅವ್ರು. ಇದು ನಮ್ಮದು ಸಮಸ್ಯೆ ಸರ್. ನಾ ಇದ್ದೀನಿ ರೀ. ಅವ್ರದ್ದು ಏನಂತಾರೆ, ಅವರು ವೈಶಾಲಿಯವರಲ್ಲ ರೀ, ಅವ್ರಿಗೆ ಭೀ ಕರೆಸಿಲ್ಲ. ನಂದು ಅಪೋಸಿಟ ಮತ್ತೊಂದು ಅವರು ಫರ್ಜಿ ಪೇಪರ್ ಮಾಡ್ಕೊಂಡವ್ರಿ ಎಲ್ಲ. ನಾ ಅಲ್ಲಿಂದಕಿನೇ ಇದ್ದಾನೆ, ಅದೆಲ್ಲ ಗಲತ್ತದ ರೀ. ಅವ್ರೆಲ್ಲರಿಲ್ಲ ರೀ, ಅಲ್ಲಿರ್ರಿ ಅವ್ರು ಅವರು ಕಾಳಿಗಲ್ಲಿದ್ದವ್ರ. ನಾವು ಅಲ್ಲೇ ಇರ್ತೀವಿ ರೀ. ನಮ್ಗೆ ಅಲ್ಲಿ ಒಂದಿಲ್ರಿ, ಅವ್ರದ್ದು ಅಲ್ಲ ಗಲ್ಲಿದಾಗ ಇರ್ತಾರೆ ರೀ. ಅಂಗನವಾಡಿ ಸಹಾಯಕರು ಮೊದಲನೇದಾಗಿ ನಂದು ತಾತ್ಕಾಲಿಕವಾಗಿ ಆಯ್ಕೆ ಪಟ್ಟಿ ಹಚ್ಚಿದ್ರು. ಆಮೇಲೆ ಮತ್ತೇನು ಮಾಡಿದ್ರು, ನನ್ನ ಅಪೋಸಿಟ್ ಇನ್ನೊಬ್ಬರು ಹಾಕಿದ್ರು. ಅವಾಗ ನಾವು ಹೋಗಿ CDP ಅವ್ರಿಗೆ ಕೇಳಿದೇವ್ರಿ, ಯಾಕೆ ಹಿಂಗೆ ಮಾಡಿದ್ರಿ, ಮೊದಲು ಪರ್ಸೆಂಟೇಜ್ ಇದ್ದಿನವ್ರದ್ದೇ ಹಾಕೋದಿತ್ತು, ನಮ್ದು ಯಾಕೆ ಇದು ಮಾಡಿದ್ರಿ, ತಾತ್ಕಾಲಿಕ ಪಟ್ಟಿ ಯಾಕೆ ಹಚ್ಚಿದ್ರಿ ಅಂತ ನಾವು ಕೇಳಿದ್ರು. ಅವ್ರು ಏನಂದ್ರು ಅಂದರೆ ಪರ್ಸೆಂಟೇಜ್ ಅದ ಸಲುವಾಗಿ ಅವ್ರು ತೊಗೊಂಡಿದ್ದೇವೆ ಅಂತಂದರು. ಆಮೇಲೆ ನನ್ನ ಸಿಸ್ಟರ್ ಹೇಳೋರಿಕೆ ಈಕೆ ಏನು ಮಾಡಿದ್ರು ಅಂದರೆ ರಿಸಲ್ಟ್ ಇತ್ತು, ಈಗಿನ
ಆಕೆ 61 ಅದ ರೀ, ಈಗಿನ 62 ಅದ. CDP ಏನಂದ್ರು ಅಂದ್ರೆ ಪರ್ಸೆಂಟೇಜ್ ಮೇಲೆ ಅದ ಅಂತ ಹೇಳಿದ್ರಿ ಅವ್ರು. ನಾವೇನ್ ಮಾಡಿದ್ವಿ, ಪರ್ಸೆಂಟೇಜ್ ಅದ ಅಂದ್ರೆ ಈಗ ಈಕಿಂದ ಹೈಯೆಸ್ಟ್ ಅದ ರೀ. ಈಗ ಆಕಿನ ಪರ್ಸೆಂಟೇಜ್ ಅಂದ್ರಲ್ಲ ಅವ್ರ ಅಪೋಸಿಟ್ ಹಾಕಿವ್ರಿ. ಈಗ ಈಕಿಂದ 62 ಅದ, ಈಗಿಂದ ಆಗ್ಬೇಕಲ್ಲ. ಈ ಮೊದಲೇ ಅವ್ರು ತಾತ್ಕಾಲಿಕ ಪಟ್ಟಿಯಲ್ಲಿ ನಂದು ಯಾಕೆ ಮಾಡಿದ್ರು, ಪರ್ಸೆಂಟೇಜ್ ಈಗಿನವ್ರದೇ ಮಾಡ್ಬೇಕಿತ್ತು, ಹೌದಿಲ್ಲ? ಈಗ ನಾವು ಹೇಳತ್ತಿದ್ದೇವೆ, ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ತಿದ್ವಿ, ಆದ್ರೂ ಕೂಡ ಅವ್ರು ರೆಸ್ಪಾನ್ಸ್ ಮಾಡಲ್ಲೇ ಹೊಂಟಾರ. ಇದು ನಂದು ಇಲ್ದಿರಿಲ್ಲ, ತಾತ್ಕಾಲಿಕ ಪಟ್ಟಿಯಲ್ಲಿ ಅವ್ರು ಹಾಕ್ಯಾರ, ಪರವಾಗಿಲ್ಲ. ಆದ್ರೂ ಕೂಡ ರಿಸಲ್ಟ್ ಅದ, ರಿಸಲ್ಟ್ ಮೇಲೆ ತೊಗೊಂಡ್ರ ಅಂತ ಹಾಕ್ಯಾರ. ಈಗ ಈಕೆ ಹಾಕ್ಯಾಡ್ರಿ ಆರುತಿ ಅಂತ ಹಾಕ್ಯಾಳ, ಆಕಿಂದ್ರ ಕೂಡ ಆಗ್ಬೇಕಲ್ಲ, ಪರ್ಸೆಂಟೇಜ್ ಮೇಲೆ ಆಗ್ಬೇಕಲ್ಲ. ಪ್ರಕಾಶ್ ಅಂತ ಈ ಅಂಗನವಾಡಿ ಹುದ್ದೆ ವಾರ್ಡ್ ನಂಬರ್ಗೆ ಸಂಬಂಧಪಟ್ಟಿನವ್ರಲ್ಲ ಸರ್. ಆದ್ರೆ ಅವ್ರು ವಾರ್ಡ್ ನಂಬರ್ 10ಕ್ಕೆ ಸಂಬಂಧಪಟ್ಟಿನವ್ರು, 8 ನಂಬರ್ ವಾರ್ಡಿನವ್ರು ಅಂದ್ರೆ ಅವ್ರು ಎಲ್ಲರದ್ದು ಪರ್ಸೆಂಟೇಜ್ ಹೈ ಅಂದ್ರೆ ಊರು ತುಂಬ ಎಲ್ಲರದ್ದು 90 ಅಬೋ ಅದ ಸರ್. ಅವ್ರಿಗೆ ತೊಗೋತಾರೆ ರೀ. ಹ್ಯಾಂಗಾದ್ರೆ ತೊಗೋಬಾರ್ದು, ಇದು ಅನ್ಯಾಯ ಅದ ರೀ. ಅವ್ರದ್ದು ಆದ್ರೆ ತಹಸೀಲ್ದಾರೇ ಕಳಿಸ್ಯಾರ ರೀ. ಅವ್ರದ್ದು ದಾಖಲಾತಿಗಳು 10 ನಂಬರ್ಗೆ ಸಂಬಂಧಪಟ್ಟಿಂದ ಯಾವನ್ನೂ ಇಲ್ಲ ಅಂತ. ಆದರೂ ಕೂಡ ಅವರು ಏನು ಅವ್ರಿಗೆ ಕಾನೂನು ಬಾಹಿರವಾಗಿ ಅವರಿಗೆ ಅರ್ಜಿ ಸಲ್ಲಿಸ್ಯಾರ ಅವ್ರಿಗೆ. ಆದ್ರೆ ನಮಗೆ ಅನ್ಯಾಯ ಆಗ್ಯದ್ರಿ. ಅದಕ್ಕಾಗಿ ಈ DC ಮೇಡಮ್ ಅವ್ರ ಹತ್ರ ನ್ಯಾಯ ಸಿಗ್ತದೇನೋ ಅಂತ ನಾವು ಬಂದರೆ ಇಲ್ಲಿ ಎಲ್ಲ ಅಧಿಕಾರಿಗಳು ಬೇಲಿನಿ ಎದ್ದಿ ಹೊಲ ಮೈಲತ್ತರ ಹ್ಯಾಂಗೆ ಯಾವ ರೀತಿ ಕಾನೂನು ನ್ಯಾಯ ಸಿಗ್ತದೆ ರೀ. ನಮಗೆ ನ್ಯಾಯ ಬೇಕು. ಇದು ಎಲ್ಲ ವಸ್ತು ಎಲ್ಲ ರದ್ದಾಗಿ ರೀಕಾಲ್ ಆಗ್ಬೇಕಂತ ನಂದು ಇಚ್ಛೆ ಇದೆ. देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। धन्यवाद।